ಕೊಡಗು ಜನತೆಗೆ ಒಂದು ಬಿಗ್ ಸಲ್ಯೂಟ್ ಅನ್ನು ಹೇಳ್ತಾ ಇದ್ದೇನೆ. ಬೆಂಗಳೂರಿನಿಂದ ಕಣ್ಣೂರಿಗೆ ಎಮರ್ಜೆನ್ಸಿಯಾಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿರುವಂತಹ ಒಂದು ರೋಗಿಯನ್ನು ಕೆಎಂಸಿಸಿ ಆಂಬುಲೆನ್ಸ್ ಮುಖಾಂತರ ಶಿಫ್ಟ್ ಮಾಡಲಾಗಿತ್ತು. ಆಂಬುಲೆನ್ಸ್ ಗೋಣಿಕೊಪ್ಪ ತಲುಪುವಾಗ ದಸರಾದ ಪ್ರಯುಕ್ತ ಬಹಳ ದೊಡ್ಡದಾದಂತಹ ಅಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಜನಸಾಗರವೇ ತುಂಬಿ ತುಳುಕ್ತಾ ಇತ್ತು. ಬದಲಿ ಮಾರ್ಗವಾಗಿ ವೆಹಿಕಲ್ಗಳನ್ನು ಬಿಡ್ತಾ ಇದ್ರು. ಆಂಬುಲೆನ್ಸಿನ ಸೈರನ್ ಕೇಳಿದ ತಕ್ಷಣ ಅಲ್ಲಿಯ ಸಾರ್ವಜನಿಕರು ಓಡೋಡಿ ಬಂದು ಪೊಲೀಸರ ಗೇಟ್ ಅನ್ನು ತೆರವುಗೊಳಿಸಿ 2 ಕಿಲೋಮೀಟರ್ ಗಟ್ಟಲೆ ಜನಸಾಗರ ತುಂಬಿ ತುಳುಕ್ತಾ ಇದ್ರೂ ಕೂಡ ಆಂಬುಲೆನ್ಸ್ಗೆ ಸಾರ್ವಜನಿಕರು ಬದಿಗೆ ಸರಿದು ಆಂಬುಲೆನ್ಸ್ಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ರು. ಒಂದು ನಿಮಿಷವೂ ಕೂಡ ಸಮಯ ವ್ಯರ್ಥ ಮಾಡಿಲ್ಲ. ಆಂಬುಲೆನ್ಸು ರೋಗಿಯನ್ನು ಸೇಫ್ ಆಗಿ ಹಾಸ್ಪಿಟಲ್ಗೆ ತಲುಪಿದೆ. ಇತ್ತೀಚಿನ ದಿನಗಳಲ್ಲಿ ಆಂಬುಲೆನ್ಸ್ಗೆ ದಾರಿ ಬಿಟ್ಟು ಕೊಡದಂತಹ ಅದೆಷ್ಟೋ ಪ್ರಕರಣಗಳನ್ನು ನಾವು ಕಂಡಿದ್ದೇವೆ, ಎಷ್ಟೋ ವಿಡಿಯೋಗಳನ್ನು ನಾವು ನೋಡಿದ್ದೇವೆ. ಅಂತವರಿಗೆ ಇದೊಂದು ಪಾಠವಾಗಬೇಕು ಈ ವಿಡಿಯೋ. ಕೊಡಗಿನ ಜನತೆಗೆ ನಾನು ಎಷ್ಟು ಧನ್ಯವಾದ ಹೇಳಿದರೂ ಕೂಡ ಸಾಕಾಗಲ್ಲ. ಈ ಒಂದು ಮಾನವೀಯತೆ ಇಡೀ ಕರ್ನಾಟಕಕ್ಕೆಲ್ಲ, ಇಡೀ ಇಂಡಿಯಾಕ್ಕೆ ಸಾಕ್ಷಿಯಾಗಿದೆ. ಒಂದು ಎಮರ್ಜೆನ್ಸಿ ಹೋಗುವಂತಹ ಒಂದು ಆಂಬುಲೆನ್ಸಿಗೆ ನಿಮ್ಮ ಅಷ್ಟು ದೊಡ್ಡ ಒಂದು ದಸರಾದ ಒಂದು ಕಾರ್ಯಕ್ರಮವಾದರೂ ಕೂಡ ಜನಸಾಗರ ತುಂಬಿ ತುಳುಕ್ತಾ ಇದ್ರೂ ಕೂಡ ನೀವು ಅದನ್ನು ಯಾವುದನ್ನು ಕೂಡ ಲೆಕ್ಕಿಸದೆ ಆಂಬುಲೆನ್ಸ್ ಅಲ್ಲಿ ಒಂದು ರೋಗಿ ಇದೆ, ನರಳಾಡ್ತಾ ಇದೆ ಅಂತ ಹೇಳಿ ಮನಸ್ಸಲ್ಲಿ ಇಟ್ಟುಬಿಟ್ಟು ನೀವು ಬದಿಗೆ ಸರಿದು ನಿಮ್ಮ ಕಾರ್ಯಕ್ರಮವನ್ನು ಬಿಟ್ಟು ಬದಿಗೆ ಸರಿದು ನೀವು